ಬಿಗ್ ಬಾಸ್ ಶುರು ಆದ್ಮೇಲೆ ಗಿಲ್ಲಿ ನೇಮ್ ಟ್ರೆಂಡಿಂಗ್ ಅಲ್ಲಿ ಇತ್ತು. ಇವಾಗ ಗಿಲ್ಲಿ ಡಾಮಿನೇಷನ್ ಟ್ರೆಂಡಿಂಗ್ ಅಲ್ಲಿ ಇದೆ. ಹಾಗಾದ್ರೆ ಏನಿದು ಡಾಮಿನೇಷನ್ ಟ್ರೆಂಡಿಂಗ್? ಗಿಲ್ಲಿ ಅವರು ಬಿಗ್ ಬಾಸ್ ಅಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡಿದ್ದನ್ನ ಗಿಲ್ಲಿ ಫ್ಯಾನ್ಸ್ ಹೇಗ್ ಸೆಲೆಬ್ರೇಟ್ ಮಾಡಿದ್ರು, ಮತ್ತೆ ಇವರ ಕ್ರೇಜ್ ಔಟ್ ಸೈಡ್ ಹೇಗಿದೆ ಅಂತ ನಾವಿವತ್ತು ನೋಡೋಣ ಬನ್ನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನೆ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗಿ 100 ಡೇಸ್ ಕಂಪ್ಲೀಟ್ ಆಯ್ತು. ಹಾಗೆ ಡೇ 1 ಇಂದ ಗಿಲ್ಲಿ ಅವರು ಬಿಗ್ ಬಾಸ್ ಅಲ್ಲಿ ಇರೋದ್ರಿಂದ ಗಿಲ್ಲಿ ನಟ ಅವರು ಕೂಡ 100 ಡೇಸ್ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಇವರ ಫ್ಯಾನ್ ಸೆಲೆಬ್ರೇಷನ್ ನ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೇ ಈ ಗಿಲ್ಲಿ ಡಾಮಿನೇಷನ್ ಟ್ರೆಂಡ್. ಹೌದು, ಇದನ್ನ ಎಲ್ಲಾ ಫ್ಯಾನ್ಸ್ ಸೇರ್ಕೊಂಡು ಪ್ಲಾನ್ ಮಾಡಿ ಟ್ವಿಟರ್ ಅಲ್ಲಿ ಅಂದ್ರೆ ಎಕ್ಸ್ ಅಲ್ಲಿ ಹ್ಯಾಶ್ ಟ್ಯಾಗ್ ಟ್ರೆಂಡ್ ಮಾಡೋ ಪ್ಲಾನ್ ಮಾಡಿ 100 ಡೇಸ್ ಆಫ್ ಗಿಲ್ಲಿ ಡಾಮಿನೇಷನ್ ಅನ್ನೋ ಹ್ಯಾಶ್ ಟ್ಯಾಗ್ ನ ಕ್ರಿಯೇಟ್ ಮಾಡಿದ್ರು. ಸೊ ಇದನ್ನ ವೈರಲ್ ಟ್ರೆಂಡ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಟ್ರೆಂಡ್ ಮಾಡಿದ್ದಾರೆ. ಅದು ಬರೀ 1 ಅವರ್ ಅಲ್ಲಿ 36K ಪೋಸ್ಟ್ ಮಾಡಿದ್ರು. ದೆನ್ 4 ಅವರ್ಸ್ ಅಲ್ಲಿ 100K ಪೋಸ್ಟ್ ಮಾಡಿ ಕರ್ನಾಟಕ ಟಾಪ್ 1 ಟ್ರೆಂಡಿಂಗ್ ಮಾಡಿದ್ದಾರೆ. ಇದೇ ಫಸ್ಟ್ ಟೈಮ್ ಇನ್ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಹೀಗೆ ಆಗಿರೋದು. ಒಬ್ಬ ಕಂಟೆಸ್ಟೆಂಟ್ ನ ಜನ ಸೆಲೆಬ್ರೇಟ್ ಮಾಡ್ತಿರೋದು ಅಂಡ್ ಫೈನಲ್ಗೂ ಮುಂಚೆನೆ ಬಿಗ್ ಬಾಸ್ ವಿನ್ನರ್ ಅಂತ ಸೆಲೆಬ್ರೇಟ್ ಮಾಡ್ತಾ ಇರೋದು. ಇನ್ನು ಇವರ ಕ್ರೇಜ್ ಎಷ್ಟಿದೆ ಅಂತಂದ್ರೆ ಲಾಸ್ಟ್ 50 ಡೇಸ್ ಅಲ್ಲಿ ಇವ್ರ ಹೆಸರಲ್ಲಿ ಸುಮಾರು 35ಕ್ಕೂ ಹೆಚ್ಚು ಸಾಂಗ್ಸ್ ರಿಲೀಸ್ ಆಗಿದೆ. ಅದು ಯೂಟ್ಯೂಬ್ ಅಲ್ಲಿ ಕೂಡ ಅವೈಲೇಬಲ್ ಇದೆ, ನೀವು ಕೂಡ ನೋಡಬಹುದು. ಮತ್ತೆ ಇವ್ರ ಹೆಸರಲ್ಲಿ ನ್ಯೂ ಇಯರ್ ಆಫರ್ ಕೊಡೋದು, ಬ್ಯಾನರ್ ಮಾಡಿಸೋದು, ಮತ್ತೆ ವೆಹಿಕಲ್ ಗಳಲ್ಲಿ ಶಾಪ್ ಗಳಲ್ಲಿ ಇವ್ರ ಫೋಟೋ ಹಾಕೊಂಡು ಇವರೇ ಬಿಗ್ ಬಾಸ್ ವಿನ್ನರ್ ಅಂತ ಹೇಳ್ಕೊಳ್ಳೋ ಅಷ್ಟು ಕ್ರೇಜಿ ಫಾಲೋಯಿಂಗ್ ಇದೆ. ಮತ್ತೆ ಇವರ ರೀಸೆಂಟ್ ಕ್ಯಾಪ್ಟನ್ಸಿಯಿಂದ ಇನ್ನ ಫೇಮಸ್ ಆಗಿದ್ದಾರೆ. ಅದು ಎಷ್ಟು ಅಂದ್ರೆ ಇವರು ಬಿಗ್ ಬಾಸ್ಗೆ ಹೋಗೋ ಮುಂಚೆ 100K ಇದ್ದಂತ ಇನ್ಸ್ಟಾ ಫಾಲೋವರ್ಸ್ ಇವಾಗ 700K ಆಗಿದೆ. ನಿನ್ನೆ ಒಂದೇ ದಿನ 80K ಆಡ್ ಆಗಿ 780K ಫಾಲೋವರ್ಸ್ ಆಗಿದ್ದಾರೆ. ಸದ್ಯಕ್ಕೆ ಎಲ್ಲರೂ ಇವ್ರನ್ನ ಪ್ರಥಮ್ ಮತ್ತೆ ಹನುಮಂತ್ ಕಾಂಬಿನೇಷನ್ ಗಿಲ್ಲಿ ನಟ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕನ್ನಡದ ಬಿಗ್ ಬಾಸ್ ಅಂದ್ರೇನೆ ಅದು ಗಿಲ್ಲಿ ನಟ, ದಿ ಒನ್ ಮ್ಯಾನ್ ಶೋ ಅನ್ನೋ ಹಾಗೆ ಆಗಿದೆ. ಅದಷ್ಟೇ ಅಲ್ಲ, ಇವ್ರು ಆಕ್ಟ್ ಮಾಡಿರುವಂತ ಸಣ್ಣ ಕ್ಯಾರೆಕ್ಟರ್ಸ್ ನ ಫಿಲಂ ನವರು ಇವ್ರನ್ನೇ ಮೇನ್ ಹೀರೋ ತರ ಪ್ರಮೋಷನ್ ಮಾಡ್ಕೊಳ್ತಿದ್ದಾರೆ. ಅದೇನೇ ಹೇಳಿ, ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ ಏನು ಇಲ್ಲದೆ ಇಲ್ಲಿ ತನಕ ಬಂದಿರೋದು ಅಷ್ಟು ಈಸಿ ಅಲ್ಲ. ಅದಕ್ಕೆ ಅವ್ರ ಮಾತುಗಳೇ ಕಾರಣ. ಸೊ ನೀವು ಕೂಡ ಗಿಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.